ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀ ಹಾರ್ಯ ಯೂಟ್ಯೂಬ್ ಚಾನಲ್. ಸಮಸ್ತ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನಾನು ನಿಮಗೆ ಇವತ್ತು ಇರತಕ್ಕಂತಹ ಪ್ಲೇಸ್ ಯಾವುದು ಅಂತ ಹೇಳಿದರೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವರ ಸಮಾಧಿ. ಸೊ ಇದು ಮುದ್ದೇನಹಳ್ಳಿನಲ್ಲಿ ಇದೆ ಫ್ರೆಂಡ್ಸ್. ಈ ಸರ್ ಎಂ ವಿಶ್ವೇಶ್ವರಯ್ಯವರ ಸರ್ ಅವರ ಸಮಾಧಿಯನ್ನು ನಾವು ನೋಡೋದಕ್ಕೆ ಅಂತ ಹೋದರೆ ಯಾವುದೇ ರೀತಿ ಫೀಸನ್ನು ತೊಗೊಳೋದಿಲ್ಲ, ಏನಿಲ್ಲ, ಫ್ರೀ ಇರುತ್ತೆ. ಸೊ ಬೆಳಗ್ಗೆ 10 o'clock ಸಂಜೆವರೆಗೂ ಇರುತ್ತೆ. ಸೊ ನಾವೆಲ್ಲ ನೋಡ್ಬೋದು. ಸೊ ಇಲ್ಲಿ ನೋಡಿ ಪಾರ್ಕ್ ಥರ ಇದೆ, ಹಾಗೆ ಅಲ್ಲಿ ಸಮಾಧಿ ಇದೆ. ಇನ್ನು ಮುಂದೆ ಹೋಗ್ತಾ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ, ಫ್ಲವರ್ಸ್ ಇದೆ, ಮತ್ತು ತುಂಬ ಗಾರ್ಡನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಪಾರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವರ ಬಗ್ಗೆ ಹೇಳಬೇಕು ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಇವರು ಹುಟ್ಟಿರೋದು. ಇವರು 101 ವರ್ಷ 7 ತಿಂಗಳು 14 ದಿನ ಅವರು ಜೀವನವನ್ನು ಮಾಡಿದ್ದಾರೆ. ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜೀವನವನ್ನು ಮಾಡ್ತಾ ಇದ್ದರು. ಇವರ ತಾಯಿ ಬಂದು ವೆಂಕಟ ಲಕ್ಷ್ಮಮ್ಮ, ತಂದೆ ಬಂದು ಶ್ರೀನಿವಾಸ ಶಾಸ್ತ್ರಿಯವರು. ಇವರು ಮುದ್ದೇನಹಳ್ಳಿನಲ್ಲೇ ಕೂಡ ವಾಸವಾಗಿದ್ದರು. ಸೊ ಇದು ಕೂಡ ಅವರ ಸಮಾಧಿ ಇರೋದು ಮುದ್ದೇನಹಳ್ಳಿನಲ್ಲೇ ಇರೋದು, ಮುದ್ದೇನಹಳ್ಳಿ ಅಂತ. ಇವರ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ಸೊ ಇಲ್ಲಿ ನೋಡೋದಕ್ಕೆ ಹೋಗೋರಿಗೆ ಯಾವುದೇ ತರಹ ಫೀಸ್ ಕೂಡ ಇರೋದಿಲ್ಲ. ಇವರು ಸಾಬೂನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಮೈಸೂರು ಬ್ಯಾಂಕನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಮತ್ತು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಕೂಡ ಇವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ಇವರು ಸಮಾಧಿಯನ್ನು ನೋಡೋದಕ್ಕೆ ಹೋದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಸೊ ತುಂಬ ಸೈಲೆಂಟ್ ಪ್ಲೇಸು, ಯಾರು ಅಲ್ಲಿ ಗಲಾಟೆ ಮಾಡಲ್ಲ. ಪಾರ್ಕ್ ಇದೆ. ಸೊ ನಾವು ಯೋಗನಾದರೂ ಮಾಡ್ಕೋಬೋದು ಅಥವಾ ಮೆಡಿಟೇಷನ್ ಆದರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈ ಥರ ಗೇಟ್ ತೆಗೆದು ಒಳಗಡೆ ಹೋದರೆ ತುಂಬ ಚೆನ್ನಾಗಿದೆ. ಸೊ ಅದರೊಳಗಡೆ ಎಂಟ್ರಿ ಆಗ್ಬೋದು ಎಲ್ಲರೂ ಕೂಡ. ನೋಡಿ ಈ ಥರ ಇದೆ, ಫುಲ್ಲು ಅದನ್ನು ಕವರಾಗಿ ಗೇಟನ್ನು ಮಾಡಿದರೆ. ಸೊ ಹೋಗಿ ನಾವು ನೋಡಿಕೊಂಡು ಹಾಗೆ ಬರಬೇಕು, ಸೈಲೆಂಟಾಗಿ ಹೋಗಿ ಸೈಲೆಂಟಾಗಿ ಬರಬೇಕು. ಅಲ್ಲಿ ವಾಚ್ಮ್ಯಾನ್ ಇರ್ತಾರೆ, ಎಲ್ಲ ವಾಚ್ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೇ ವಸ್ತುನೂ ಮುಟ್ಟೋ ಹಾಗಿಲ್ಲ, ಕೀಳೋ ಹಾಗಿಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇವರು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಅವರ ಸಮಾಧಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾರಾದರೂ ಆ ಕಡೆ ಚಿಕ್ಕಬಳ್ಳಾಪುರದ ಕಡೆ ಹೋದರೆ ಇದನ್ನು ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ. ಅಲ್ಲಿ ಮ್ಯೂಸಿಯಂ ಇದೆ, ಪಾರ್ಕ್ ಇದೆ, ಎಲ್ಲ ಇದೆ ಫ್ರೆಂಡ್ಸ್. ನಾನು ನಿನ್ನೆ ನಿಮಗೆ ಹೇಳಿದ್ನಲ್ಲ ನಾಗಲಿಂಗ ಪುಷ್ಪ ಅಂತ. ಸೊ ಇದನ್ನು ಎಂಟ್ರಿ ಆಗಬೇಕಾದ್ರೇ ಕೂಡ, ಇವರ ಸಮಾಧಿ ಬಳಿ ಎಂಟ್ರಿ ಆಗಬೇಕಾದ್ರೆ ಕೂಡ ರೈಟ್ ಸೈಡಿಗೆ ಆ ಮರ ಬರುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ